ಸನ್ಮಾನಿತ ಕಾಂಗ್ರೆಸ್ಸಿನ ಶಾಸಕರು ರಾಜು ಕಾಗೆ ಅವರು ನರೇಂದ್ರ ಮೋದಿಜಿಯವರ ಬಗ್ಗೆ ಹಾಗೆ ಅವ್ರು ಸತ್ತಾದ ಮೇಲೆ ಯಾರೂ ಇಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಕಾಂಗ್ರೆಸ್ಸಿನ ಮನಸ್ಥಿತಿ ಅಂದ್ರೆ ಗೌರವಂತ ವಿಶ್ವಕಂಡಂತ ಹೆಮ್ಮೆಯ ನಾಯಕರಂತ ನರೇಂದ್ರ ಮೋದಿಜಿಯವರ ಸಾವನ್ನ ಏನೋ ಬಯಸ್ತಾ ಇದ್ದಾರೆ ಇವರು. ಇದು ಕಾಗೆಯವರ ರಾಜು ಕಾಗೆಯವರ ಮಾತು ಅನ್ನೋಕ್ಕಿಂತ ಕಾಂಗ್ರೆಸ್ ಅವರ ಒಂದು ಮನಸ್ಥಿತಿಯನ್ನು ಅವ್ರ ಮುಖಾಂತರ ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳೋದು, ಮೋದಿಜಿಯವರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಶಕ್ತಿಯನ್ನು ಕೊಡುವಂತ ದಿಕ್ಕಿನಲ್ಲಿ ನಮ್ಮ ಕಾರ್ಯಕರ್ತರು ಇನ್ನು ಹೆಚ್ಚು ನೀವು ಓಡಾಡುವಂತಹ ಜಾಗದಲ್ಲಿ ದೇವಸ್ಥಾನಗಳಲ್ಲಿ ಪೂಜೆಯನ್ನ ಮಾಡಿ ಆಶೀರ್ವಾದ ಮಾಡಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ನಮ್ಮ ಕಾರ್ಯಕರ್ತರಿಗೂ ಕೂಡ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ಎರಡನೇದು ಇನ್ನೊಂದು ಮಾತು ಹೇಳಿದ್ದಾರೆ ಅವರು, ಹೋದ ಬಾರಿ ಲೀಡ್ ಕಮ್ಮಿ ಬಂದಕ್ಕೆ ನಾನು ಕರೆಂಟ್ ಎಷ್ಟು ಬೇಕಷ್ಟು ಕೊಡಿಸಿದ್ದೀನಿ, ಈ ಸತಿ ಹೆಚ್ಚು ಕಮ್ಮಿ ಆದ್ರೆ ಪರ್ಮನೆಂಟ್ ಆಗಿ ನಾನು ಪವರ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ರೀತಿಯಂತ ಹಗುರವಾಗಿ ಮಾತಾಡುವಂತ ಒಂದು ಪ್ರಕ್ರಿಯೆ ಇವತ್ತು ಅವ್ರ ಮುಖಾಂತರ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಮುಖಂಡರುಗಳು ಈ ರೀತಿ ಒಂದು ದಬ್ಬಾಳಿಕೆ ಮಾತನ್ನು ಆಡ್ತಾ ಇದ್ದಾರೆ. ಇದು ತುರ್ತು ಪರಿಸ್ಥಿತಿಯ ಸಂದರ್ಭ ಅಲ್ಲ. ಇದು ಇವತ್ತು ಪ್ರಜಾಪ್ರಭುತ್ವಕ್ಕೆ ಶಕ್ತಿ ತುಂಬಿದಂತ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ದೊಡ್ಡ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ ಇವತ್ತು. ಆ ರೀತಿ ಈ ರೀತಿಯಂತ ಥ್ರೆಟನ್ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಬಿಜೆಪಿ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನು ಕೂಡ ಚುನಾವಣಾ ಆಯೋಗಕ್ಕೆ ಲಾಡ್ ಮಾಡಿ ಈ ರೀತಿ ಥ್ರೆಟ್ ಕೊಡ್ತಂತೆ ಬರೀ ಇದೊಂದೇ ಅಲ್ಲ, ಇವನ್ ಗ್ಯಾರಂಟಿ ವಿಚಾರದಲ್ಲೂ ಕೂಡ ಥ್ರೆಟ್ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಬಿಜೆಪಿಗೆ ವೋಟ್ ಹಾಕಿ ನಮ್ಮ ಹತ್ರ ಒಂದು ಸಾಫ್ಟ್ವೇರ್ ಇದೆ, ಕ್ಯಾನ್ಸಲ್ ಆಗುತ್ತೆ, ಈ ರೀತಿ ಕಾರ್ಯಕರ್ತರು ಈ ರೀತಿಯಂತ ಸರ್ಕಾರದ ಯೋಜನೆಗಳನ್ನ ಆಮಿಷವನ್ನು ತೋರಿಸಿ ಈ ರೀತಿಯಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಬಿಜೆಪಿ ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಮತ್ತು ವಿಶೇಷವಾಗಿ ರಾಜು ಕಾಗೆ ಅವರು ಕ್ಷಮೆ ಕೇಳಬೇಕು, ಕಾಂಗ್ರೆಸ್ ಕ್ಷಮೆ ಕೇಳಬೇಕು. ಮೋದಿಜಿಯವರ ಒಂದು ಸಾವನ್ನ ನಿರೀಕ್ಷೆ ಮಾಡುವಂತ ಹೇಳಿಕೆ ಕೊಡುವಂತ ಈ ನಾಯಕರ ವಿರುದ್ಧ ಅಂತ ಹೇಳಿ ನನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಸರ್, ವಿಷಯಗಳನ್ನು ವೈಯಕ್ತಿಕ ಟೀಕೆಗಳಿಗೆ ಹೆಚ್ಚು ಮಾತಾಡ್ತಾರೆ. ಏನಾಗಿದೆ, ಪಾಪ ಕಾಂಗ್ರೆಸ್ ಸ್ನೇಹಿತರಿಗೆ ಅಭಿವೃದ್ಧಿ ಮಾಡಿದ ವಿಚಾರದಲ್ಲಿ ಯಾವುದೂ ವಿಚಾರ ಇಲ್ಲ, ಅದೊಂದು ಗ್ಯಾರಂಟಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಅದನ್ನು ಬಿಟ್ಟು ಉಳಿದಂತ ಎಲ್ಲ ವಿಚಾರಗಳನ್ನು ಕೂಡ ಮಾತಾಡ್ತಾ ಇದ್ದಾರೆ. ಇದು ಈಗಾಗಲೇ ಫಸ್ಟ್ ಫೇಸ್ ಅಲ್ಲಿ ಒಂದು 14ರಲ್ಲಿ 12ರಿಂದ 13 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬಹುದು ಅಂತೇಳಿ ನಮಗಿನಂತ ಒಂದು ಆಂತರಿಕ ಒಂದು ಸಮೀಕ್ಷೆ ಪ್ರಕಾರ ಇರುವಂತಹ ರಿಪೋರ್ಟು. ಈಗಾಗಲೇ ಬೇಸತ್ತಿದ್ದಾರೆ. ರೈತ ವಿರೋಧಿ, ಬಡವರ ವಿರೋಧಿ ಒಂದು ಸರ್ಕಾರ ಇವ್ ನಡವಳಿಕೆ, ಇಂಥ ಒಂದು ಬರಗಾಲ ಸಂದರ್ಭ ಕೂಡ ನಾಳೆ ಹೇಗೋ ಏನೋ ಗೊತ್ತಿಲ್ಲ ಮಳೆ ಬಗ್ಗೆ. ಈಗಾಗಲೇ ಜನ ಸುಸ್ತಾಗಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಕಸ್ಮಾತ್ ಅಪ್ಪಿತಪ್ಪಿ ನಮ್ಮ ರಾಜ್ಯದಲ್ಲಿ ಇವತ್ತಿನ ಅಧಿಕಾರಕ್ಕೆ ಬಂದಿದೆ, ಅಧಿಕಾರದ ದರ್ಪದ ಈ ರೀತಿಯನ್ನು ಹೊರ ಮಾತಾಡ್ತಾ ಇದ್ದಾರೆ. ಜನ ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದ ರೀತಿಯಿಂದ ಉತ್ತರವನ್ನು ಕೂಡ ಕೊಡ್ತಾರೆ. ಸರ್, ಇವತ್ತು ರಾಹುಲ್ ಗಾಂಧಿ ಅವರು ಸಹಜ ಒಂದು ಪಕ್ಷದ ನಾಯಕರು ಅವ್ರು ಕರೆಸ್ಕೊಂಡಿದ್ದಾರೆ. ನಿನ್ನೆ ಗೌರವಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿ ಅವರು ಬಂದು ನಮ್ಮ ಬಿಜೆಪಿಯ ಕಾರ್ಯಕರ್ತರಿಗೆ, ಜೆಡಿಎಸ್ನ ಮುಖಂಡರುಗಳಿಗೆ, ಕುಮಾರಸ್ವಾಮಿಗಳು ಕೂಡ ಬಂದಿದ್ದರು. ವಿಶ್ವಾಸ ತುಂಬಿಸುವಂತ ಒಂದು ಪ್ರೋಸೆಸ್ ಈ ಒಂದು ಸಂದರ್ಭ ನಡೆಯುತ್ತೆ. ಅದೇ ರೀತಿ ಅವರು ಕೂಡ ಬರ್ತಾರೆ. ಥ್ಯಾಂಕ್ ಯು ಸರ್.